ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೋತೀನಿ. ಇವಾಗ ತಾನೇ ಗಣೇಶನ ಹಬ್ಬ ಮುಗಿದೈತ್ರಿ. ಹಬ್ಬದಾಗ ಎಲ್ಲ ಕಂಡಾಪಟ್ಟಿ ಹಣ್ಣುಗಳನ್ನು ತಂದಿರ್ತೀವಿ, ಕಾಯಿಪಲ್ಯ ತಂದಿರ್ತೀವಿ. ಸೊ ಏನಪ್ಪ ಮಾಡೋದು ಅಂತ ವಿಚಾರ ಮಾಡಾಗ ಮಕ್ಕಳ ದಿನ ಅಂತರೂ ಹಣ್ಣು ತಿನ್ನಂಗಿಲ್ರಿ. ಒಮ್ಮೊಮ್ಮೆ ಎಷ್ಟೇ ಏನೇ ಮಾಡಿ ತಿನ್ನಿಸಿದ್ರು ಹಣ್ಣುಗಳು ಉಳ್ದೇ ಬಿಡ್ತಾವೆ. ಸೊ ಆ ಥರ ವೇಸ್ಟ್ ಮಾಡಬಾರ್ದು ಅಂದ್ರೆ ಈ ಥರ ಸಲಾಡ್ಗಳನ್ನು ಮಾಡಿ ನೀವು ತಿನ್ಬೋದು. ತುಂಬಾ ಹೆಲ್ದಿ, ಆಮೇಲೆ ಹೈ ಪ್ರೋಟೀನ್ ಸಲಾಡ್. ನಾನಿಲ್ಲಿ 2 ಸೌಂತಿಕಾಯಿನ ಸ್ವಚ್ಛಗೆ ತೊಳ್ಕೊಂಡು ಅದರ ಮೇಲಿದ ಎಲ್ಲಾನು ಕ್ಲೀನ್ ಮಾಡಿ ಅದನ್ನು ಚಲೋತ್ನಾಗ ತುರ್ಕೊಂಡಿನ್ರಿ. ಸೊ ಮಕ್ಕಳಿಗೋಸ್ಕರ ಮಾಡಾಕತ್ತೀನಲ್ರಿ, ಅದಕ್ಕೆ ಒಂದೇ ಒಂದು ಹಸಿಮೆಣ್ಸಿನ್ಕಾಯನ್ನ ಹಾಕೊಳಕತ್ತೀನಿ. ನಾನಿಲ್ಲೇ ಮೆಕ್ಕೆಜೋಳ, ಕುದಿಸಿದಂತಹ ಮೆಕ್ಕೆಜೋಳ ಸಿಗ್ತಾವಲ್ರಿ, ಅದನ್ನು ತೊಗೊಂಡು ಬಂದಿದ್ದೆ. ಸೊ ಇಲ್ಲೇ ಸೌಂತಿಕಾಯಿ ತುರಿದ ನಂತರ ನಾನು ಹೆಸರು ಬೇಳೆಯನ್ನು ನೆನೆಯಾಕಿಟ್ಟಿದ್ದೀನಿ ರೀ. ಸೊ ಇದನ್ನು ಚಲೋತ್ನಾಗಿ ಸೋಸಿ ಅದನ್ನು ಹೆಸರು ಬೇಳೆ ಇದ್ರ ಹಾಕೊಳಕತ್ತೀನಿ. ಸೊ ಅದ್ರೊಳಗೆ ನೋಡ್ರಿ ಇಲ್ಲಿ ಪೊಮೊಗ್ರನೇಟ್ ಅಂದ್ರೆ ದಾಳಿಂಬ್ರಿ ಹಣ್ಣನ್ನು ಹಾಕೊಳಕತ್ತೀನಿ. ತುಂಬಾ ರುಚಿಯಾಗಿತ್ತು ರೀ. ಸೊ ಖಂಡಿತ ಒಮ್ಮೆ ಟ್ರೈ ಮಾಡಿರಿ. ಅದ್ರೊಳಗೆ ನಾನಿಲ್ಲಿ ಕುದಿಸಿದಂತಹ ಮೆಕ್ಕೆಜೋಳ ಸಿಗ್ತಾವಲ್ರಿ, ಅದನ್ನು ಸ್ವಲ್ಪ ಹಾಕೊಂಡೆ. ಸೊ ಎಲ್ಲಾನು ಚಲೋತ್ನಾಗಿ ಒಂದಮ್ಮ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಅಂತ ನೋಡ್ರಿ ಈ ಥರ. ಸೊ ಮಕ್ಕಳಿಗೆ ಈ ಥರ ಏನಾದರೂ ವಿಭಿನ್ನವಾಗಿ ನೀವು ಮಾಡಿಕೊಟ್ರೆ ಭಾಳ ಖುಷಿ ಪಡ್ತಾರೆ. ಸೊ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಅರ್ಧ ಲಿಂಬೆ ಹಣ್ಣನ್ನು ಹಿಂಡ್ಕೊಂಡ್ಬಿಟ್ರೆ ಸಾಕು ನೋಡ್ರಿ. ಸೊ ನಿಮ್ಮ ಸಲಾಡ್ ರೆಡಿ. ಇದನ್ನು ವೆಯ್ಟ್ ಲಾಸ್ ಮಾಡೋರು ಸಹ ಮಾಡ್ಕೊಂಡು ತಿನ್ಬೋದು, ಆಮೇಲೆ ನೀವು ಹಾಗೇನೂ ತಿನ್ಬೋದು. ಮಕ್ಕಳಿಗೂ ಭಾಳ ಇಷ್ಟ ಆಗ್ತದೆ. ಸೊ ಲಂಚ್ ಬಾಕ್ಸಿಗೂ ಕಟ್ಬೋದು. ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಕತ್ತೈತಿ. ಆಲ್ರೆಡಿ ನಾನು ಮುಂದೆ ಕುಂತು ಬಿಟ್ಟಾರ್ರಿ ಮಕ್ಕಳು, ನನಗೆ ಕೊಡು ಅಂತೇಳಿ. ಬರೀ ಕಲರ್ ನೋಡಿ ಅವ್ರಿಗೆ ಇಷ್ಟ ಆಗಕತ್ತೈತಿ. ಸೊ ಅವ್ರಿಗೆ ಕೊಟ್ಟು ಯಾವ ರೀತಿ ಟೇಸ್ಟ್ ಇದೆ ಅಂತ ನಾವು ಕೇಳೋಣ ಬರ್ರಿ. ಸೊ ಇವರಿಬ್ಬರು ನಮ್ಮ ಅಣ್ಣನ ಮಕ್ಕಳು ಸೊ ರೆಡಿಯಾಗಿ ಕೂತ್ಬಿಟ್ಟಾರ ನೋಡ್ರಿ ತಿನ್ನೋದಕ್ಕೆ. ಸೊ ಇಬ್ರಿಗೂ ಕೊಟ್ಟಾಗ ರುಚಿ ಸೂಪರ್ ಅಂತ ಹೇಳಕತ್ತಿದ್ರು. ಸೊ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಈ ಸಲಾಡನ್ನು ನೀವು ಟ್ರೈ ಮಾಡಿದ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.